ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ ನನ್ನ ತುಂಬಾ ಏರ್ ಫಾಲ್ ಆಗ್ತಾ ಇತ್ತು, ಹಾಗೆ ತುಂಬ ಡ್ಯಾಂಡ್ರಫ್ ಕೂಡ ಆಗಿತ್ತು. ಹಾಗಾಗಿ ನಾನೊಂದು ಮನೆ ಮದ್ದನ್ನು ಟ್ರೈ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಶೇರ್ ಮಾಡ್ಕೊಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ಮೊದಲಿಗೆ ಆಲಿವೇರನ ತೊಗೊಂಡಿದ್ದೀನಿ, ಫ್ರೆಶ್ ಆಲಿವೇರಾ ಇತ್ತು, ಅದನ್ನೇ ತೊಗೊಂಡಿದ್ದೀನಿ. ನೀವು ಆಲಿವೇರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಆಲಿವೇರಾ ಜೆಲ್ ಯೂಸ್ ಮಾಡೋದಕ್ಕಿಂತ ಫ್ರೆಶ್ ಯೂಸ್ ಮಾಡೋದ್ರಿಂದ ಇನ್ನೂ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮೊದಲಿಗೆ ನಾನು ಇದನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಸೈಡ್ ಮೊದಲು ಕಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾವು ಜೆಲ್ ತಗೊಳಕ್ಕೆ ತುಂಬಾ ಈಸಿ ಆಗುತ್ತೆ ನಮಗೆ. ನೆಕ್ಸ್ಟ್ ಇವಾಗ ನಾನು ಜೆಲ್ ಪೂರ ತಕ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಫೈನ್ ಸ್ಮೂತಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಯಾವ ರೀತಿ ಫುಲ್ ಪೇಸ್ಟ್ ಆಗಿದೆ. ಇದನ್ನ ನಾವೀಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಟ್ಯಾಬ್ಲೆಟ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಅತಿಯಾಗಿ ಬಳಸಬಾರ್ದು, ಯಾವಾಗಲಾದರೂ ಒನ್ ಟೈಮ್ ಬಳಸ್ಬೋದು, ಏನು ತೊಂದರೆ ಇಲ್ಲ. ಯಾವುದೇ ಆದರೂ ಅತಿಯಾಗಿ ಬಳಸಿದ್ರೆ ತೊಂದರೆ ತಪ್ಪಿದ್ದಲ್ಲ. ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮತ್ತೆ ಇನ್ನು ಜಾಸ್ತಿ ಕ್ವಾಂಟಿಟಿಲಿ ನೀವು ಇದನ್ನ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳ್ಬೋದು. ನಾನು ಆ್ಯಡ್ ಮಾಡಿರೋವಂಥ ಆಲಿವೇರಾ ಜೆಲ್ ಆಗಿರ್ಬೋದು, ವಿಟಮಿನ್ ಇ ಟ್ಯಾಬ್ಲೆಟ್ ಆಗಿರ್ಬೋದು, ಹಾಗೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು, 3 ಕೂಡ ತುಂಬಾ ಒಳ್ಳೆಯದು ಹೇರ್ಗೆ. ಇದು 3 ಕೂಡ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಹಾಗೆ ನಾನು ಇವಾಗ ಇದನ್ನ ತಲೆಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನನ್ನ ಹೇರ್ಸ್ಗೆ ಆಯಿಲ್ನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀವಿ ಆ ರೀತಿ ಅಪ್ಲೈ ಮಾಡ್ಕೊಂಡ್ರೆ ಆಯಿತು. ವೀಕ್ಲಿ 1 ಟೈಮ್ ಆದರೂ ಈ ರೀತಿ ಫ್ರೀ ಇದ್ದಾಗ ಮಾಡೋದ್ರಿಂದ ಏರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಹಾಗೆ ತಲೆ ತುಂಬ ಕಡಿತ ಆಗಿರ್ಬೋದು, ಎಲ್ಲದೂ ಕೂಡ ತುಂಬಾ ಅವಾಯ್ಡ್ ಮಾಡುತ್ತೆ. ಸುಮ್ಮನೆ ಹೊರಗಡೆಯಿಂದ ಯಾವುದ್ಯಾವುದೋ ಆಯಿಲ್ ಆಗಿರ್ಬೋದು, ಹಾಗೆ ಕ್ರೀಮ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ತಲೆಗೆ ಅಪ್ಲೈ ಮಾಡಿ ಸುಮ್ಮನೆ ಸೈಡ್ ಎಫೆಕ್ಟ್ಸ್ ಆಗೋದಕ್ಕಿಂತ ಈ ರೀತಿ ಮನೆ ಮದ್ದನ್ನು ಟ್ರೈ ಮಾಡಿ ಆರೋಗ್ಯವಾಗಿರೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಆದಷ್ಟು ಮನೆ ಮದ್ದನ್ನು ಟ್ರೈ ಮಾಡ್ತಾ ಇರ್ತೀನಿ ನಾನು ಯಾವಾಗಲೂ ಕೂಡ. ಇವಾಗ ಫುಲ್ ಹೇರ್ಗೆ ಫುಲ್ ಅಪ್ಲೈ ಮಾಡಾಯಿತು. ಇವಾಗ ಒಂದು 2-3 ಅವರ್ಸ್ ಬಿಟ್ಟು ನಾನು ಫ್ರೆಶ್ ಅಪ್ ಆಗ್ತೀನಿ. ಹಾಗೆ ಸ್ವಲ್ಪ ಉಳಿದಿತ್ತು ಅಂತೇಳ್ಬಿಟ್ಟು ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫೇಸ್ಗೂ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು. ಪಿಂಪಲ್ಸ್ ಆಗಿರ್ಬೋದು, ಫುಲ್ ಏನು ಫೇಸ್ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲದಕ್ಕೂ ಕೂಡ ಇದು ಒಳ್ಳೆಯದು, ಎಲ್ಲದಕ್ಕೂ ಕೂಡ ಗುಡ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಫೇಸ್ಗೂ ಕೂಡ ಫುಲ್ ಅಪ್ಲೈ ಮಾಡಾಯಿತು. ಇವಾಗ ಫ್ರೆಶ್ ಅಪ್ ಆಗಿ ಬಂದು ನಿಮಗೆ ನಾನು ಹೇರ್ನ ತೋರಿಸ್ತೀನಿ. ನೋಡಿ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿ ಬಂದು ನಾನು ಹೇರ್ಸ್ನ ತೋರಿಸ್ತಾ ಇದ್ದೀನಿ. ಫುಲ್ ಡ್ಯಾಂಡ್ರಫ್ ಎಲ್ಲ ಹೋಗಿದೆ, ನೋಡ್ತಾ ಇರ್ಬೋದು ನೀವು. ಹೇರ್ ಅಂತೂ ತುಂಬಾ ಸ್ಮೂತಿಯಾಗಿ ಸಿಗ್ತಾ ಇದೆ ನನ್ನ ಕೈಗೆ, ಹಂಗಂಗೆ ಜಾರಿ ಹೋಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ನನ್ನ ಹೇರ್ ಕೂಡ ತುಂಬಾ ಹೇರ್ ಫಾಲ್ ಆಗೋದು ಕೂಡ ತುಂಬಾ ಅವಾಯ್ಡ್ ಮಾಡಿದ್ದೆ. ನನ್ನ ಹೇರ್ಸು ಕೂಡ ಹಾಗೆ ಬೆಳೀತಾ ಇದೆ. ನನಗಂತೂ ಈ ಒಂದು ಮನೆ ಮದ್ದು ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಈ ಒಂದು ಪುಟ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.